ಇದನ್ನ ಉತ್ತರ ಕರ್ನಾಟಕದ ಸಂಜೀವಿನಿ ಎಂದೇ ಕರೆಯಲಾಗುತ್ತೆ. ದಿನಕ್ಕೆ ಸಾವಿರಾರು ಜನ ರೋಗಿಗಳು ಇಲ್ಲಿಗೆ ಚಿಕಿತ್ಸೆಗಾಗಿ ಬರ್ತಾರೆ. ಕೇವಲ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ರೋಗಿಗಳು ಇಲ್ಲಿ ದಾಖಲಾಗ್ತಾರೆ. ಆದರೆ ಇಂತಹ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ ಈಗ ರೋಗಿಗಳು ನೋಂದಣಿ ಮಾಡಿಸಲು ಸಹ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಲಿನ ಸಮಸ್ಯೆ, ಹೃದಯ ಸಮಸ್ಯೆ ಸೇರಿ ಹಲವು ಸಮಸ್ಯೆಗಳನ್ನ ಎದುರಿಸುತ್ತಿರುವ ರೋಗಿಗಳೇ ನೋಂದಣಿಗಾಗಿ ಸಾಲುಗಟ್ಟಿ ನಿಂತಿರೋದು ಎಂತವರ ಕರುಳು ಸಹ ಕಿವಿಚುವಂತೆ ಕಾಣುತ್ತಿದೆ. ಚೀಟಿಗೆ ಸಲಾಗ ಬಾಡಾತತ್ರಿ ನಿಂತ ಹಾರ್ಟ್ ಪೇಷಂಟ್, ಈಗ ಎಮರ್ಜೆನ್ಸಿ ಹಾರ್ಟ್ ಪೇಷಂಟ್ ಅನ್ನು ಬಾಡಾತತ್ರಿ ನಿಂತ ನೀರಿಲ್ಲ ಏನಿಲ್ಲ. ಈಗ ಓಪನ್ ಚೆಕಪ್ ಮಾಡಾಕ ಬಂದಿದ್ರಿ ನಾವು. ಈಗ 2 ತಾಸ ಆತ್ರಿ ನಾವು ನಿಂತ. 2 ತಾಸ ಈಗ ಸರ್ವರ್ ಪ್ರಾಬ್ಲಮ್ ಅಂತ ಹೇಳಾಕತ್ತಾರ್ರಿ ಅವರು. ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ಈಗ ನಾವು ಬಾಡತ್ತಲ್ರಿ. ಈಗ ಪೇಷಂಟಿಗೆ ಎಮರ್ಜೆನ್ಸಿ ನೀರಾದ್ರ ಕುಡ್ಸ್ಬೇಕಲ್ಲ ಅವ್ರಿಗೆ ಬಿಡ್ಸಕ್ ಕೊಡಂಗಲ್ಲ ನಾವು. ಇನ್ನ ಮಟ್ಟ ಇಲ್ಲ. ನಮ್ದು ಹಾರ್ಟ್ ಪೇಷಂಟ್ ಐತಿ. ಇಲ್ಲೇ ಕುಂದ್ರಸ್ಬಿಟ್ಟಿವ್ರಿ ನಾವು. ಯಾರಿಲ್ರಿ ಈಗ ನಾವು ಅಡ್ಡಾಡ್ಬೇಕ್ರಿ. ಈಗ ನಿಂತ್ ಬಿಟ್ಟಿವಿ ಪಾಳಿನಾಗ. ಬಾಡತ್ತಾತ್ರಿ ಇಲ್ರಿ, ಏನೇ ನಿಂತ್ ಆಗಿಲ್ರಿ. ಇಲ್ಲೇ ನಿಂತ್ ಬಿಟ್ಟಿವಿ ನಾವು. ಸರ್ವರ ಇಲ್ಲ ಅಂತ ಹೇಳಾಕ. ಶಾಹಿನ್. ಇದಕ್ಕೆ ಕಾರಣ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಹುಬ್ಬಳ್ಳಿ ಕಿಮ್ಸ್ನ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಈಶ್ವರ್ ಹಸಬಿ ಮಾಹಿತಿ ನೀಡಿದ್ದಾರೆ. ಆದರೆ ಈ ಸಮಸ್ಯೆ ಇನ್ನೂ 3-4 ದಿನಗಳ ಕಾಲ ಮುಂದುವರಿಯಲಿದೆ ಅಂತ ಹೇಳಿರೋದೇ ಈಗ ರೋಗಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಬೆಳಿಗ್ಗೆ 10 ಗಂಟೆಗೆ ಬಂದ ರೋಗಿಗಳು ಸಂಜೆ 4 ಗಂಟೆ ಆದ್ರೂ ಕೂಡ ನೋಂದಣಿ ಮಾಡಿಸಲು ಆಗ್ತಿಲ್ಲ. ಇಂತಹ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಅದು ರೋಗಿಗಳಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಲಿದೆ. ಇನ್ನು ಈ ಸಮಸ್ಯೆ ಬಗ್ಗೆ ಹಸಬಿ ಏನು ಹೇಳಿದ್ದಾರೆ ನೀವೇ ಕೇಳಿ. ಸಾಫ್ಟ್ವೇರ್ ಅಪ್ಡೇಟ್ ನಡೀತಾ ಇದೆ ಇಲ್ಲಿ KMC ಯಲ್ಲಿ. ನಿನ್ನೆಯಿಂದ ಇನ್ನು 1 ದಿನ ಆಗ್ಬೋದು. ಅದನ್ನು ಅಪ್ಡೇಟ್ ಮಾಡೋವರೆಗೂ ಸ್ವಲ್ಪ ಮ್ಯಾನ್ಯುವಲ್ ಮಾಡಲಿಕ್ಕೆ ಹೇಳ್ತಾ ಇದೆ. ಅಂದರೆ ಕೈಯಿಂದ ಬರೆದು ಇದು ಮಾಡಲಿಕ್ಕೆ. ಅದರಿಂದ ಸ್ವಲ್ಪ ಪೇಷಂಟ್ಗಳಿಗೆ, ರೋಗಿಗಳಿಗೆ ತೊಂದರೆ ಆಗ್ತಾ ಇರೋದುಂಟು. ಅಂದರೆ ಸ್ವಲ್ಪ ಕಾಯಬೇಕಾಗುತ್ತೆ. ಇನ್ನೊಂದು 2 ದಿನದಲ್ಲಿ ಎಲ್ಲ ಸರಿಯಾಗುತ್ತೆ. OPDಯಲ್ಲಿ ಒಂದು 2ರಿಂದ 2.5 ಸಾವಿರ ಆಗುತ್ತೆ. ಕ್ಯಾಶುವಲ್ಟಿಯಲ್ಲಿ 200ರಿಂದ 250, ಕೆಲವು 300ವರೆಗೂ ಹೋಗೋ ಇದೆ ಸಂಭವ ಇರುತ್ತೆ. ಅಲ್ಲಿ ಅವರು ಸ್ವಲ್ಪ ಕಾಯೋ ಪರಿಸ್ಥಿತಿ ಬಂದಿದೆ. ಬಟ್ ಸಾಫ್ಟ್ವೇರ್ ಅಪ್ಡೇಟ್ ಆದ ತಕ್ಷಣ ಇನ್ನೂ 2 ದಿನದಲ್ಲಿ ಎಲ್ಲ ಕರೆಕ್ಟ್ ಸರಿಯಾಗುತ್ತೆ. ನಿನ್ನೆಯಿಂದ ಅಷ್ಟೇ. ಇನ್ನು ಅದಾದ್ಮೇಲೆ ಕ್ಲಿಯರ್ ಆಗುತ್ತೆ ಮತ್ತೆ ಫಾಸ್ಟ್ ಆಗಿ. ಇಲ್ಲ ತೊಂದರೆ, ಟ್ರೀಟ್ಮೆಂಟ್ಗೆ ಏನು ಲೇಟ್ ಆಗೋದಿಲ್ಲ. ಅವರು ಬಿಲ್ಲು ಇದು ಕಟ್ಟಲಿಕ್ಕೆ ಅಥವಾ ಅದು ಫ್ರೀ ಚೀಟಿ ತೊಗೊಳ್ಳಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಕೈಯಿಂದ ಬರೆದು ಕೊಡೋದ್ರಿಂದ ಲೇಟ್ ಆಗ್ತದೆ. ಅವು ಒಬ್ಬರು ಎಲ್ಲ ಕಡೆ ಡಾಟಾ ಆಪ್ರೇಟರ್ ಒಬ್ಬರನ್ನ ಜಾಸ್ತಿನೇ ಹಾಕಿದೆ ಈಗ. ಅವರು ಆದರೂ ಕಂಪ್ಯೂಟರ್ಗಿಂತ ಮ್ಯಾನ್ಯುವಲ್ಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಅವರು ಕಾಯುವಂಥ ಪರಿಸ್ಥಿತಿ ಬಂದಿದೆ. ಒಟ್ಟಾರೆಯಾಗಿ ಇಂತಹ ಸಮಸ್ಯೆ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಉದ್ಭವವಾಗಿರುವುದು ರೋಗಿಗಳ ಪಾಲಿಗೆ ಯಮನಂತೆ ಕಾಡುವಂತಹ ಭೀತಿ ಶುರುವಾಗಿದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಕಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿ ಮುಂದಾಗಬೇಕಿದೆ.